ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಫಿಸಿಕ್ಸ್ ಲ್ಯಾಬ್ ಎಕ್ಸಾಮ್ನ ಅಟೆಂಡ್ ಮಾಡೋರಿದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಿಯರ್ಲಿ 10 to 12 ಎಕ್ಸ್ಪೆರಿಮೆಂಟ್ಸ್ ಆಗುತ್ತೆ. ಅದರಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳೋದೇ ಸ್ವಲ್ಪ ಬಹಳ ಚಾಲೆಂಜಿಂಗ್ ಅಂತ ಹೇಳಿ ಕೇಳ್ತಾ ಇದ್ರು. ಆ ಒಂದು ಉದ್ದೇಶದಿಂದ ಈ ಒಂದು ನಿಮಗೆ ಎಷ್ಟು ಸಾಧ್ಯ ಅಷ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತಹ ಒಂದು ಕೆಲವೊಂದು ಟ್ರಿಕ್ಸ್ನ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಬಹಳ ಈಸಿಯಾಗಿ ನೆನ್ಪಿಟ್ಕೊಂತೀರಾ. ಫಸ್ಟ್ ಒನ್, ಎಸ್, ದೀಸ್ 3 ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆರ್ ವೆರಿ ಸಿಮಿಲರ್. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ವೆರಿ ಸಿಮಿಲರ್ ಅಂದ್ರೆ ವೆರಿ ಸಿಮಿಲರ್. ಯಾವ್ಯಾವ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಒನ್, ದ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವೈರ್. ನೆಕ್ಸ್ಟ್ ಒನ್, ಕಾಂಬಿನೇಷನ್ ಆಫ್ ದ ರೆಸಿಸ್ಟರ್, ಅದರಲ್ಲಿ ಪ್ಯಾರಲ್ ರೆಸಿಸ್ಟರ್ ಬರುತ್ತೆ, ಇನ್ನೊಂದು ಸೀರೀಸ್ ಕಾಂಬಿನೇಷನ್ ಬರುತ್ತೆ. ಈ ಎರಡು ಎಕ್ಸ್ಪೆರಿಮೆಂಟು ನಿಮಗೆ ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಆಲ್ಮೋಸ್ಟ್ ಇಲ್ಲೇನಾಗಿದೆ, ಮೀಟರ್ ಬ್ರಿಡ್ಜ್ ಎಲ್ಲ ಈ 3 ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ಮೀಟರ್ ಬ್ರಿಡ್ಜ್ ಇದೆ. ಹಾಗೆ ಎಸ್, ಈ ಒಂದು ಮೀಟರ್ ಬ್ರಿಡ್ಜ್ ಅಲ್ಲಿ ನಿಮಗೆ ಇಲ್ಲಿ ಪಾಯಿಂಟ್ ಎ, ದಿಸ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಅ ಪಾಯಿಂಟ್ ಬಿ, ದಿಸ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಅ ಪಾಯಿಂಟ್ ಸಿ. ಇಟ್ ಈಸ್ 1 ಮೀಟರ್ ವೈರ್ ಇರುತ್ತೆ. 1 ಮೀಟರ್ ವೈರ್ ಇದೆ. ನಾವು ಇಲ್ಲಿ ಏನು ಸೇಮ್ ಇದೆ ನೋಡಿ, ಜಸ್ಟ್ ಎ ಪಾಯಿಂಟ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಆಫ್ ದ ಬ್ಯಾಟರಿ and also which is connected to a plug key and which is connected to the point C. ಮೂರು ಎಕ್ಸ್ಪೆರಿಮೆಂಟ್ಸ್ ಅಲ್ಲೂ ಕೂಡ ನೋಡಿ, ಬ್ಯಾಟರಿ ಪ್ಲಗ್ ಕೀ, ಹಿಯರ್ ಆಲ್ಸೋ ಬ್ಯಾಟರಿ ಪ್ಲಗ್ ಕೀ ಸೇಮ್. ಇಲ್ಲೂ ಕೂಡ ಪಾಯಿಂಟ್ ಎ ಇದೆ, ಪಾಯಿಂಟ್ ಎ ಸಿ 2 ಎಕ್ಸ್ಪೆರಿಮೆಂಟ್ ಅಲ್ಲೂ ಕೂಡ ಸೇಮ್ ಬರುತ್ತೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ದ ರೈಟ್ ಗ್ಯಾಪ್ ಅಲ್ಲಿ ಕೂಡ ಸೇಮ್, ವಿಚ್ ಇಸ್ ಕನೆಕ್ಟೆಡ್ ಟು ಅ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್, ಆಲ್ಸೋ ವಿ ಕಾಲ್ಡ್ ಆಸ್ ಅ ವೇರಿಯಬಲ್ ರೆಸಿಸ್ಟೆನ್ಸ್. In these 3 experiments also it is same. Only change is that ನೋಡಿ, ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ, ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಕ್ಯಾಲ್ಕುಲೇಟ್ ಮಾಡುವಾಗ ಜಸ್ಟ್ ಯು ವಾಂಟ್ ಟು ಕನೆಕ್ಟ್ ಓನ್ಲಿ ಅ ವೈರ್ ಹಿಯರ್. ರೆಸಿಸ್ಟರ್ ಮಾತ್ರ ನೀವೇನು ಮಾಡಬೇಕು, ಜಸ್ಟ್ ಯು ವಾಂಟ್ ಟು ಕನೆಕ್ಟ್, ದಟ್ ಈಸ್ ಕಂಪ್ಲೀಟ್ಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಓನ್ಲಿ ಇಲ್ಲಿ ಬಿ ಇಂದ ಗ್ಯಾಲ್ವನೋಮೀಟರ್ ಕನೆಕ್ಟ್ ಆಗುತ್ತೆ, ವಿಚ್ ಈಸ್ ಕನೆಕ್ಟೆಡ್ ಟು ಅ ಜಾಕಿ. ಈ ಎಲ್ಲ ಎಕ್ಸ್ಪೆರಿಮೆಂಟಲ್ ಕೂಡ ಸೇಮ್. ಓನ್ಲಿ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಕೇಳಿದಾಗ ಓನ್ಲಿ ಅಲ್ಲಿ ರೆಸಿಸ್ಟೆನ್ಸ್ ಮಾತ್ರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ನೀವಲ್ಲಿ ಏನಾದರೂ ಅವರು ಸೀರೀಸ್ ಕಾಂಬಿನೇಷನ್ನ ಕೇಳಿದರೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಓನ್ಲಿ ಏನು ಚೇಂಜ್ ಆಗುತ್ತೆ, ಜಸ್ಟ್ 2 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಅ ಸೀರೀಸ್. ಸೇಮ್ ರೆಸಿಸ್ಟರ್ ಹಿಯರ್, one more resistor, this one is an R1, this one is an R2. just you observe here, R1 and R2 only ಅಲ್ಲಿ ಚೇಂಜ್ ಆಗುತ್ತೆ. ಉಳಿದಿರುವಂತಹ ಎಲ್ಲ ಕನೆಕ್ಷನ್ಸ್ ಕೂಡ ಆಸ್ ಇಟ್ ಈಸ್, ಜಸ್ಟ್ these 2 resistors are connected in a series. For similar one, if in case ಏನಾದರೂ ನಿಮಗೆ ಪ್ಯಾರಲಲ್ ಕಾಂಬಿನೇಷನ್ ಕೇಳಿದ್ರು ಅಂತ ಹೇಳಿದ್ರೆ, ಪ್ಯಾರಲಲ್ ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಯು ವಾಂಟ್ ಟು ಅರೇಂಜ್ 2 ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ನೋಡಿ, this one is a resistor 1, resistor 2, this one is an R1, this one is an R2, these 2 are in a parallel. Therefore this completes the one more circuit diagram. Like this ನೆನ್ಪಿಡ್ಕೊಂಡ್ರಿ ಅಂತ ಹೇಳಿದ್ರೆ, ಇದೇ ರೀತಿ ನೆನ್ಪಿಡ್ಕೊಂಡ್ರಿ ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಈಸಿ. ಇಲ್ಲಿ ನಿಮಗೆ 3 ಸರ್ಕ್ಯೂಟ್ ಡಯಾಗ್ರಾಮ್ ಆಗುತ್ತೆ. ಟೋಟಲ್ ಆಗಿ 2 ಎಕ್ಸ್ಪೆರಿಮೆಂಟ್. 1 ಎಕ್ಸ್ಪೆರಿಮೆಂಟ್ ಈಸ್ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್, ಇನ್ನೊಂದು ಕಾಂಬಿನೇಷನ್ ಆಫ್ ದ ರೆಸಿಸ್ಟರ್, ಅದರಲ್ಲಿ ನಿಮಗೆ ಸಪರೇಟ್ ಆಗಿ ಇರುತ್ತೆ ಪ್ಯಾರಲಲ್ ಮತ್ತೆ ಸೀರೀಸ್ ಅಂತ ಹೇಳಿ. ದೇರ್ ಫೋರ್ 3 ಸರ್ಕ್ಯೂಟ್ ಕನೆಕ್ಷನ್ಸ್ ಆರ್ ಕಂಪ್ಲೀಟ್. ನೋಡಿ ಎಷ್ಟು ಈಸಿ ಅಲ್ವಾ? ಎಸ್, ದಟ್ಸ್ ವೈ ಇಟ್ ಈಸ್ ವೆರಿ ಈಸಿ. ಜಸ್ಟ್ ಟು ಟ್ರೈ ಟು ಫಾಲೋ ದಟ್ ಒನ್. ನೆಕ್ಸ್ಟ್ ಒನ್, ಕಂಪ್ಯಾರಿಸನ್ ಆಫ್ EMF of 2 cell ಹಾಗೆ internal resistance of a cell. Okay, these 2 experiments are performed by using the potentiometer. ಈ ಎರಡು ಎಕ್ಸ್ಪೆರಿಮೆಂಟ್ ನಾವು ಪೊಟೆನ್ಶಿಯೋಮೀಟರ್ನ ಯೂಸ್ ಮಾಡಿ ಪರ್ಫಾರ್ಮ್ ಮಾಡುವಂತಹ ಎಕ್ಸ್ಪೆರಿಮೆಂಟ್. ಇದರಲ್ಲಿ ಒಂದು ನಿಯರ್ಲಿ ಹಾಫ್ ಆಫ್ ದ ಸರ್ಕ್ಯೂಟ್ ಸೇಮ್ ಇದೆ. ಇಲ್ಲಿ ಪ್ರೀವಿಯಸ್ ತರ ಎಕ್ಸಾಕ್ಟ್ ಸೇಮ್ ಇಲ್ಲ, ಓನ್ಲಿ ಆಲ್ಮೋಸ್ಟ್ ನಿಯರ್ಲಿ ಹಾಫ್ ಆಫ್ ಅ ಸರ್ಕ್ಯೂಟ್ ಆಲ್ಮೋಸ್ಟ್ ಸೇಮ್. ರಿಮೈನಿಂಗ್ ನೀವು ಜಸ್ಟ್ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಎರಡು ನೀವು ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, which is a battery which is connected to a plug key and also which is connected to the rheostat, and afterwards it is an upper end here, and one end which is connected to the end P, another end which is a potentiometer, another end which is Q. Just to observe both the diagram, all these 2 diagrams are same. ಇಲ್ಲಿ ಅಮ್ಮೀಟರ್ಸ್ ಆಲ್ಮೋಸ್ಟ್ ನಾವು ಕನೆಕ್ಟ್ ಮಾಡೋದಿಲ್ಲ, ಆಲ್ಮೋಸ್ಟ್ ಅದು ಯಾವುದೇ ರೀತಿಯಾದಂತಹ ಯೂಸ್ ಇರೋದಿಲ್ಲ, ಮೀನ್ಸ್ ಯಾವುದೇ ರೀತಿಯಾದಂತಹ ನಾವಲ್ಲಿ ಅಮ್ಮೀಟರ್ ರೀಡಿಂಗ್ಸ್ನ ಎಂಟ್ರಿ ಮಾಡೋದಿಲ್ಲ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ. ದೇರ್ ಫಾರ್ ನೋ ನೀಡ್ ಟು ರೈಟ್ ದ ಅಮ್ಮೀಟರ್ ಹಿಯರ್. ನೋಡಿ, ಎರಡು ಎಕ್ಸ್ಪೆರಿಮೆಂಟ್ ನೀವು ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ, ಬೋತ್ ದ ಸರ್ಕ್ಯೂಟ್ ಕನೆಕ್ಷನ್ಸ್ ಆರ್ ಸೇಮ್. ಅಪ್ ಟು ಹಿಯರ್ ಎಲ್ಲದು ಕೂಡ ಸೇಮ್ ಇದೆ. ಓನ್ಲಿ ನಿಮಗೆ ಏನು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ,
when you have experiment the comparison of EMF of two cell. ನೋಡಿ ಇಲ್ಲಿ ನೇಮ್ ಹೇಳುತ್ತೆ EMF ಟೂ ಸೆಲ್ ನ ಒಂದು EMF ನ ನೀವೇನ್ ಮಾಡಬೇಕು, ಕಂಪೇರ್ ಮಾಡಬೇಕು. ದೇರ್ ಫೋರ್ ಕಂಪೇರ್ ಮಾಡಬೇಕು ಅಲ್ಲಿ ಟೂ ಸೆಲ್ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಅ ಟೂ ಸೆಲ್ ದೇರ್, ಅಲ್ಲಿ ಏನಾಗಿರ್ಬೇಕು, ಎರಡು ಸೆಲ್ ಇರಲೇಬೇಕು. ದೇರ್ ಫೋರ್ ವೆನ್ ವಿ ಹ್ಯಾವ್ ಅ ಟೂ ಸೆಲ್ ವಿ ವಾಂಟ್ ಅ ಟೂ-ವೇ ಪ್ಲಗ್ ಕೀ. ಟೂ-ವೇ ಪ್ಲಗ್ ಕೀ ಬೇಕು ವಿಚ್ ಈಸ್ ಕನೆಕ್ಟೆಡ್ ಟು ದ ಗ್ಯಾಲ್ವನೋಮೀಟರ್ ವಿಚ್ ಈಸ್ ಕನೆಕ್ಟೆಡ್ ಟು ದ ಜಾಬ್ ಕೀ. ಅಲ್ಲಿಗೆ ಸರ್ಕ್ಯೂಟ್ ಕನೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಅದೇ ರೀತಿ ನೀವು ಇಲ್ಲೇನಾದ್ರೂ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಅಂತ ಹೇಳಿದ್ರೆ ಓನ್ಲಿ ಒನ್ ಸೆಲ್ ನೀವೇನ್ ಮಾಡಬೇಕು, ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ internal resistance. Therefore only what are the changes you observe there, only just you want to have only one cell, and afterwards one resistance box is here, standard resistance box which is having a key irutte which is connected here, afterwards which is the galvanometer. Therefore it is S. These are the two important circuit diagram. Nodi total agi ivaga first two experiment, now it is a two experiment. Within a 5-10 minutes ಅಲ್ಲಿ ನಿಮಗೆ almost half of the experiments complete ಆಯ್ತು. ನೆಕ್ಸ್ಟ್ ಓಕೆ, ಐ ಹೋಪ್ ನಿಮಗೇನಾದರೂ ಬಹಳ ಯೂಸ್ಫುಲ್ ಅಂತ ಅನಿಸಿದರೆ ಜಸ್ಟ್ ಯು ಲೈಕ್, ಶೇರ್, ಕಮೆಂಟ್ ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಇಫ್ ಇನ್ ಕೇಸ್ ನಿಮಗೆ ಇಷ್ಟ ಅಥವಾ ಅವೈಲೇಬಲ್ ಆಯಿತು ಅಥವಾ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಮಾತ್ರ ಜಸ್ಟ್ ಯು ಲೈಕ್ ದಿಸ್, ಅದರ್ವೈಸ್ ಎನಿಥಿಂಗ್. ನೆಕ್ಸ್ಟ್ ಸೆಮಿಕಂಡಕ್ಟರ್ ಡಯೋಡ್ ಮತ್ತು ಝೀನರ್ ಡಯೋಡ್, ದೀಸ್ ಆರ್ ಆಲ್ಸೋ ಟೂ ಎಕ್ಸ್ಪೆರಿಮೆಂಟ್ಸ್. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸರ್ಕ್ಯೂಟ್ ಕನೆಕ್ಷನ್ಸ್ ಇರೋದಿಲ್ಲ, ಆಲ್ಮೋಸ್ಟ್ ರೆಡಿ ಕಿಟ್ ಅವೈಲೇಬಲ್ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಿರ್ಬೋದು ಅಥವಾ ನೀವು ಆಲ್ಮೋಸ್ಟ್ ಪರ್ಫಾರ್ಮ್ ಮಾಡಿದ್ರೆ ಗೊತ್ತಿರುತ್ತೆ, ರೆಡಿ ಒಂದು ಕಿಟ್ ಇರುತ್ತೆ, ಜಸ್ಟ್ ಯು ವಾಂಟ್ ಟು ಪರ್ಫಾರ್ಮ್. ಅದರಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಅಲ್ಲಿ ಎಕ್ಸಾಮಲ್ಲಿ ಡ್ರಾ ಮಾಡಲೇಬೇಕು, ಅದಕ್ಕೋಸ್ಕರ ಯು ವಾಂಟ್ ಟು ಪರ್ಫೆಕ್ಟ್ ದಿಸ್ ಒನ್. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಇರುತ್ತೆ ನೋಡಿ, ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಬೋತ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆರ್ ಸೇಮ್, ಬಟ್ ಓನ್ಲಿ ಥಿಂಗ್ ಈಸ್ ದಟ್ ಹಿಯರ್ ಇಟ್ ಈಸ್ ದ ಡಿಫರೆನ್ಸ್ ಹಿಯರ್. ನೋಡಿ ಇಲ್ಲಿ ಝೀನರ್ ಡಯೋಡ್ ಅಲ್ಲಿ ಯು ವಾಂಟ್ ಟು ಯೂಸ್ ಅ ಝೀನರ್ ಡಯೋಡ್. ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಬರೆಯುವಾಗ ಬಹಳ ಹುಷಾರಾಗಿ ಬರೀಬೇಕು. ಯು ವಾಂಟ್ ಟು ಡ್ರಾ ದ ಝೀನರ್ ಡಯೋಡ್ ಅಂಡ್ ಆಲ್ಸೋ ಇಟ್ ಈಸ್ ಅ ರಿವರ್ಸ್ ಬಯಾಸ್ ಆಗಿರಬೇಕು. ರಿವರ್ಸ್ ಬಯಾಸ್ ಮೀನ್ಸ್ ವಿಚ್ ಇಸ್ ಅ ಪಿ ಎಂಡ್ ವಿಚ್ ಈಸ್ ಕನೆಕ್ಟೆಡ್ ಟು -1. ಪಿ ಎಂಡ್ ನೆಗೆಟಿವ್ ಆಗಿ ಕನೆಕ್ಟ್ ಆಗಿರಬೇಕು, ಅವಾಗ ಇಟ್ ಈಸ್ ದ ರಿವರ್ಸ್ ಬಯಾಸ್. ಹಿಯರ್ ಇಟ್ ಈಸ್ ಅನ್ ಫಾರ್ವರ್ಡ್ ಬಯಾಸ್, ದಟ್ ಈಸ್ ಅನ್ ಸೆಮಿಕಂಡಕ್ಟರ್ ಡಯೋಡ್. ಸೆಮಿಕಂಡಕ್ಟರ್ ಡಯೋಡ್ ಅಲ್ಲಿ ಕೂಡ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಬರುತ್ತೆ, ಅಲ್ಲಿ ಎರಡು ಪಾರ್ಟ್ ಬರುತ್ತೆ. ಬಟ್ ಇಲ್ಲಿ ಝೀನರ್ ಡಯೋಡ್ ಅಲ್ಲಿ ಓನ್ಲಿ ಒನ್ ಈಸ್ ದೇರ್, ಝೀನರ್ ಡಯೋಡ್ ಮಾತ್ರ ಇರುತ್ತೆ. ನೀವು ಸೆಮಿಕಂಡಕ್ಟರ್ ಅಲ್ಲಿ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಎರಡಕ್ಕೂ ನೀವು ಗ್ರಾಫ್ನ ಪ್ಲಾಟ್ ಮಾಡ್ತೀರಾ, ಹಾಗೆ ರೀಡಿಂಗ್ನ ಕೂಡ ತಗೊಂತೀರಾ. ಎಸ್, ದಿಸ್ ಈಸ್ ದ ಲಿಟಲ್ ಬಿಟ್ ಡಿಫ್ರೆನ್ಸ್ ಹಿಯರ್. ಓನ್ಲಿ ಥಿಂಗ್ ಇಸ್ ದಟ್ ಇಲ್ಲಿ ಝೀನರ್ ಡಯೋಡ್ನ ಯೂಸ್ ಮಾಡ್ತೀವಿ, ಇಲ್ಲಿ ನಾರ್ಮಲ್ ಡಯೋಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟು ಎಕ್ಸ್ಪೆರಿಮೆಂಟ್ಸ್, ಫ್ರೀಕ್ವೆನ್ಸಿ ಆಫ್ ಅನ್ AC ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್. ಆಲ್ಮೋಸ್ಟ್ ನೀವು ನೋಡಿರ್ತೀರ ಅಪಾರ್ಟಸ್ ಇಲ್ಲಿ ರಿಮೈನಿಂಗ್ ಬೇರೆ ಒಂದು ಸರ್ಕ್ಯೂಟ್ ಥರ ನಿಮಗೆ ಇಲ್ಲಿ ಸರ್ಕ್ಯೂಟ್ ಕನೆಕ್ಷನ್ಸ್ ಯಾವುದೇ ರೀತಿ ಇರೋದಿಲ್ಲ. ಆಲ್ಮೋಸ್ಟ್ ಒಂದು ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ನಿಮಗೆ ಇಲ್ಲಿ ಈ ಒಂದರಲ್ಲಿ ಅಪಾರ್ಟಸ್ ಕೂಡ ರೆಡಿ ಇರುತ್ತೆ, ಓನ್ಲಿ ನೀವಲ್ಲಿ ಸೋರ್ಸ್ಗೆ ಕನೆಕ್ಟ್ ಮಾಡಬೇಕಷ್ಟೇ. ಎಲೆಕ್ಟ್ರೋಮ್ಯಾಗ್ನೆಟ್ನ ನೀವು ಸೋರ್ಸ್ಗೆ ಕನೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ರೀಡಿಂಗ್ನ ತಗೋಬೋದು. ಇಲ್ಲೂ ಕೂಡ ಅಷ್ಟೇ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಇರುತ್ತೆ. ಟ್ರಾವೆಲಿಂಗ್ ಮೈಕ್ರೋಸ್ಕೋಪಲ್ಲಿ ನೀವು ಲೀಸ್ಟ್ ಕೌಂಟ್ನ ಒಂದು ಕ್ಯಾಲ್ಕುಲೇಟ್ ಮಾಡೋದು, ಅದೊಂದು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ನೀವು ಆಲ್ಮೋಸ್ಟ್ ಈಸಿಯಾಗಿ ಮಾಡಬಹುದು. ದಿಸ್ ಈಸ್ ಅಬೌಟ್ ದೀಸ್ ಟು ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಅಂಡ್ ಆಲ್ಸೋ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಈ ಒಂದು ಎರಡು ಎಕ್ಸ್ಪೆರಿಮೆಂಟ್ ಅಲ್ಲಿ ಆಲ್ಮೋಸ್ಟ್ ಅಂತ ಏನು ಸಿಮಿಲಾರಿಟೀಸ್ ಇಲ್ಲ, ಜಸ್ಟ್ ಯು ವಾಂಟ್ ಟು ರಿಮೆಂಬರ್. ನೀವು ಅದನ್ನ ಇವೆರಡು ಎಕ್ಸೆಪ್ಷನ್ಸ್ ನೋಡಿ, ಪ್ರೀವಿಯಸ್ ಆಲ್ಮೋಸ್ಟ್ ಒಂದು 5 to 6 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಅಥವಾ ನೀವು ಸಿಮಿಲಾರಿಟೀಸ್ ನೋಡ್ತಾ ನೆನ್ಪಿಟ್ಕೋಬಹುದು. These are the two exception cases, just you want to remember. Very easiest one, ಇಲ್ಲಿ ಬ್ಯಾಟ್ರಿ ಟು ಅಮ್ಮೀಟರ್ ಕನೆಕ್ಟ್ ಆಗುತ್ತೆ, ರೆಸಿಸ್ಟರ್ ಅಂಡ್ ಆಲ್ಸೋ ರಿಯೋಸ್ಟಾಟ್ ಕೀ ಮತ್ತೆ ಬ್ಯಾಟ್ರಿ. ಜಸ್ಟ್ ಯು ವಾಂಟ್ ಟು ಕನೆಕ್ಟ್ ವೋಲ್ಟ್ ಮೀಟರ್ ಟು ಪ್ಯಾರಲಲ್ ಟು ದಿಸ್ ಒನ್, ಅಂಡ್ ಇಲ್ಲೂ ಕೂಡ ಅಷ್ಟೇ, ಜಸ್ಟ್ ಯು ವಾಂಟ್ ಟು ರಿಮೆಂಬರ್. ಆಫ್ಟರ್ ದಟ್ ವಿ ಮೂವ್ ಟುವರ್ಡ್ ದ ಆಪ್ಟಿಕ್ಸ್. ಇಲ್ಲಿವರೆಗೂ ನಾವು ಎಲೆಕ್ಟ್ರಾನಿಕ್ಸ್ನ ಸ್ಟಡಿ ಮಾಡ್ತಾ ಇದ್ವಿ, ಜಸ್ಟ್ ಯು ವಾಂಟ್ ಟು ಮೂವ್ ಟುವರ್ಡ್ ದ ಆಪ್ಟಿಕ್ಸ್. ನೋಡಿ ಆಪ್ಟಿಕ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸರ್ಕ್ಯೂಟ್ ಕನೆಕ್ಷನ್ಸ್ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ನಿಮಗೆ ರೇ ಡಯಾಗ್ರಾಮ್ಸ್ ಇರುತ್ತೆ. ಇದೊಂದು ಮುಗಿಸ್ಬಿಡೋಣ, ನೆಕ್ಸ್ಟ್ ಮುಗಿದ್ಮೇಲೆ ಆಪ್ಟಿಕ್ಸ್ ಮೂವ್ ಆಗೋಣ. ಇಲ್ಲಿ ನಿಮಗೆ ಯಾವುದು ಅಂತ ಹೇಳಿದ್ರೆ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ಅಮ್ಮೀಟರ್ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ, ಹಾಗೆ ಗ್ಯಾಲ್ವನೋಮೀಟರ್ ಟು ವೋಲ್ಟ್ ಮೀಟರ್ ಒನ್ ಮೋರ್ ಎಕ್ಸ್ಪೆರಿಮೆಂಟ್ ಈಸ್ ಹಿಯರ್. ದೀಸ್ ಆರ್ ದ
2 ಸರ್ಕ್ಯೂಟ್ ಕನೆಕ್ಷನ್ಸ್. ಇದು ಕೂಡ ಜಸ್ಟ್ ಯು ವಾಂಟ್ ಟು ಪ್ರಾಕ್ಟೀಸ್ ಮೋರ್. ಎಸ್, ನಾನು ಅವಾಗಲೇ ಹೇಳಿದಾಗೆ ಆಪ್ಟಿಕ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ರೇ ಡಯಾಗ್ರಾಮ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೀಸ್ ಆರ್ ದ ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಜಸ್ಟ್ ಯು ಇಫ್ ಯು ವಾಂಟ್ ಜಸ್ಟ್ ಟು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ಇಲ್ಲಿ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಇದೆ, ಕಾನ್ಕೇವ್ ಮಿರರ್, ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ನೋಡಿ ಇಲ್ಲಿ ಮಿರರ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಯು ಗಾಟ್ ಅ ರೇ ಡಯಾಗ್ರಾಮ್ ಲೈಕ್ ದಿಸ್. Lens means you got a ray diagram like this. Also mirror is here, convex mirror, and also concave lens. And two more optics experiment, that is angle of minimum deviation, one more refractive index of water. Angle of minimum deviation by using a prism you are performing the experiment, and also refractive index of the water. These are the important experiments and also important tricks. ನಾನು ಮೊದಲೇ ಹೇಳಿದ ಹಾಗೆ ಎಲೆಕ್ಟ್ರಾನಿಕ್ಸ್ ಪಾರ್ಟಲ್ಲಿ ನಿಮಗೊಂದು ಕಂಪ್ಯಾರಿಸನ್ ಮಾಡ್ತಾ ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಕಲಿಯುವಂತಹ ಒಂದು ಅವಶ್ಯಕತೆ ಇರುತ್ತೆ. ಬಟ್ ಇಲ್ಲಿ ಆಪ್ಟಿಕ್ಸಲ್ಲಿ ಜಸ್ಟ್ ಯು ವಾಂಟ್ ಟು ಪ್ರಾಕ್ಟೀಸ್ ಅ ರೇ ಡಯಾಗ್ರಾಮ್. ನೀವು ರೇ ಡಯಾಗ್ರಾಮ್ ಪರ್ಫೆಕ್ಟ್ ಆದ್ರಿ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಅಲ್ಲಿ ಆಪ್ಟಿಕಲ್ ಬೆಂಚ್ ಯೂಸ್ ಮಾಡಿ ಅಥವಾ ನೀವು ಪ್ರಿಸಮ್ನ ಯೂಸ್ ಮಾಡಿ ನೀವೇನು ಮಾಡ್ಬೋದು, ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡ್ಬೋದು. ಐ ಹೋಪ್ ದಿಸ್ ಈಸ್ ಭಾಳ ಹೆಲ್ಪ್ಫುಲ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಇಟ್ ಈಸ್ ಹೆಲ್ಪ್ಫುಲ್ ಮೀನ್ಸ್ just to like, comment, and this is all about this video. We will meet soon in a next video. Thank you very much.